ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈ ಕಿಲ್ಲರ್ ಡಿ ಗ್ಯಾಂಗ್ ಅನ್ನು ಇರಿಸಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಆ ಕಿಲ್ಲರ್ ಡಿ ಗ್ಯಾಂಗ್ ಇರುವಂತಹ ಸ್ಟೇಷನ್ ಸುತ್ತಮುತ್ತ ಶಾಮಿಯಾನ ಹಾಕಿರೋದು ಮತ್ತು ಆ ರೋಡ್ ಅನ್ನು ಬಂದ್ ಮಾಡಿರೋದು ಸಾರ್ವಜನಿಕರಿಗೆ ಕಿರಿಕಿರಿ ತರ್ತಾ ಇದೆ. ಸಾರ್ವಜನಿಕರು ಬಹಳಷ್ಟು ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ. ಮರ್ಡರ್ ಆರೋಪಿಗಳಿಗೆ ಠಾಣೆಯಲ್ಲಿ ರಜಾತಿಥ್ಯ ಕೊಡ್ತಾ ಇದ್ದಾರೆ, ವಿವಿಐಪಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಹಾಗೂ ಇವ್ರಿಗೆಲ್ಲ ಕಳ್ಳಾಟ ಆಡೋದಕ್ಕೆ ಬಿಡ್ತಾ ಇದ್ದಾರೆ. ಈ ಕಾರಣಕ್ಕೆ ಶಾಮಿಯಾನ ಎಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ದರ್ಶನ್ ಇರುವ ಪೊಲೀಸ್ ಠಾಣೆ ಬಳಿ ಸೆಕ್ಷನ್ 144 ಜಾರಿಯಾಗಿದೆ. ಬಿಕಾಸ್ ಇವ್ರು ಪೊಲೀಸರು ಹೇಳ್ತಾ ಇರೋದು ಅಲ್ಲಿ ಅಂಧಾಭಿಮಾನಿಗಳು ಬರ್ತಾ ಇದ್ದಾರೆ, ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಓಕೆ, ನಿನ್ನೆ ರಾತ್ರಿ ಕೂಡ ಸವಾರರಿಗೆ ಪರದಾಟ ಮುಗಿದಿಲ್ಲ. ರಸ್ತೆ ನಿರ್ಬಂಧ ಮಾಡಿರೋದಕ್ಕೆ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆಯ ಎರಡೂ ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿರೋದ್ರಿಂದ ಸುತ್ತಾಕೊಂಡು ಹೋಗ್ಬೇಕು, ನಾವು ಮನೆಗಳಿಗೆ ಹೋಗ್ಬೇಕಾದ್ರೆ ಅಥವಾ ಕೆಲಸಗಳಿಗೆ ಹೋಗ್ಬೇಕಾದ್ರೆ ನಮ್ಗೆ ಯಾವ ಕರ್ಮ, ಯಾವನೋ ಯಾರನ್ನೋ ಕೊಲೆ ಮಾಡಿ ಹೋಗಿದ್ದಕ್ಕೆ ನಾವ್ಯಾಕೆ ಅನುಭವಿಸೋಣ ಅನ್ನೋದು ಜನರ ಮನಸ್ಥಿತಿ. ನಿಜಾನೇ ಅಲ್ವಾ? ಅದು ಸ್ಟೇಷನಲ್ಲಿ ನೋಡಿದ್ರೆ ಪೆಂಡಾಲ್ ಹಾಕಿದ್ದಾರೆ, ಇಲ್ಲಿ ಬೀಗ್ ರೂಟ ಅನ್ಸುತ್ತೆ ಅಂತೆಲ್ಲ ವ್ಯಂಗ್ಯ ಮಾಡಿದ್ದಾರೆ. ಪೊಲೀಸರ ನಡೆಗೆ ಭಾರಿ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಏನೇನೋ ಆತಿಥ್ಯವನ್ನು ಕೊಡ್ತೀರಿ, ಅವರಿಗೆ ಆತಿಥ್ಯ ಕೊಡೋ ಕೆಲಸ ಏನಾದರೂ ಮಾಡಿದ್ದಾರಾ ಅವರು? ಸ್ವತಂತ್ರ ಹೋರಾಟ ಅಥವಾ ದೊಡ್ಡ ದೊಡ್ಡ ಹೋರಾಟದಲ್ಲಿ ಭಾಗಿಯಾಗಿ ಈಗ ಒಳಗಡೆ ಇರೋರಿಗೆ ರಾಜಾತಿಥ್ಯ ಕೊಡ್ತಾರೋದು ನೀವು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನು. ನೋಡಿ, ಬ್ಯಾರಿಕೇಡ್ಗಳನ್ನು ಹಾಕಿದಾಗ ಜನ ಅಲ್ಲಿ ಸುಗಮ ಸಂಚಾರ ಆಗ್ತಾ ಇಲ್ಲ ಅಂತ ಹೇಳಿ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಅಥವಾ ಯಾವ ಗನಂದಾರಿ ಕೆಲಸ ಮಾಡಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಟ್ರೀಟ್ಮೆಂಟನ್ನು ಅವರು ಕೊಟ್ಬಿಟ್ಟು ನಮಗೆ ಇಲ್ಲಿ ಅನುಭವಿಸೋ ರೀತಿ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಕತೆ ಅಂತ ಪೊಲೀಸರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ ಸಾರ್ವಜನಿಕರು. ಡೇ 1 ಕೂಡ ಈ ಕೃತ್ಯ ನಡೆದು ಆ ಕ್ಯೂಸ್ಗಳನ್ನೆಲ್ಲ ಒಳಗಡೆ ತರಲಾಯ್ತಲ್ಲ, ಆಗ್ಲಿಂದ ಕೂಡ ರೋಡನ್ನು ಬಂದ್ ಮಾಡಲಾಗಿದೆ. ಮತ್ತು ಸಾರ್ವಜನಿಕರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೂ ಅಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸರಿಯಾದಂತಹ ಸಿಬ್ಬಂದಿಗಳು ಇಲ್ಲ, ಒಳಗಡೆ ಕೂಡ ಬಿಡ್ತಾ ಇಲ್ಲ. ಇದು ಯಾವ ಕರ್ಮ ನಮ್ಮದು ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ನೀವು ವಿರೋಧ ಅಥವಾ ಕೆಲವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ರಾಜಾತಿಥ್ಯ ಕೊಡೋದಕ್ಕೆ ನೀವು ವಿರೋಧ, ವಿವಿಐಪಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನೀವು ವಿರೋಧ ಅಂತ ವಾಗ್ವಾದವನ್ನು ಮಾಡ್ತಾ ಇದ್ದಾರೆ. ಏನು ಅವ್ರದ್ದು ಸಾಧನೆ ಅಂತ ಕೇಳ್ತಾ ಇದ್ದಾರೆ ನೋಡಿ. ಗೇಟ್ ಹಾಕಿರೋದೆಲ್ಲ ಸರಿನಾ ತಪ್ಪಾಗರು? ತಪ್ಪು ತಾನೆ. ಇವಾಗ ಇದನ್ನ ತೆಗ್ಸ ಜವಾಬ್ದಾರಿ ಯಾವುದು? ನಮ್ಗೆ ತೆಗ್ದಿಲ್ಲ, ನಮ್ಗೆ ರೂಟ್ ಹೇಳ್ರಿ ಸರ್, ನಮ್ಗೆ ಸಾಕು, ಮನೆಗೆ ಹೋಗ್ತೀವಿ ನಾವು. ಬೆಳಗ್ಗೆ 8:00 ನಾನು ಮನೆ ಬಿಡ್ತೀನಿ. ನನ್ಗೆ ಇವಾಗ್ಲೂ ನಮ್ಮಮ್ಮ ಫೋನ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮಮ್ಮ ಎಷ್ಟು ಫೋನ್ ಗೊತ್ತಾ, ಇಲ್ಲಿ ಎಲ್ಲಿದ್ಯೋ ಅಂತ ಅಂದ್ಬಿಟ್ಟು. ಈಗ ಇಲ್ಲಿ ಬಂದು ನಿಂತ ಮೇಲೆ ನನಗೆ ರೂಟ್ ಗೊತ್ತಿಲ್ಲ. ನಾವು ಇದ್ದಿದ್ದು ಮಂಜುನಾಥ್ ನಗರ GT ಮಾಲ್ ಹತ್ರ ನಮ್ಮ ಮನೆ ಇದ್ದಿದ್ದು. ನಾನು ಈಗ ಈ ಕಡೆ ರೋಡ್ ಗೊತ್ತಿಲ್ಲ. ಇವಾಗ ನಾನು ಮನೆಗೆ ಹೋಗ್ಬೇಕು, ನನಗೆ ಮನೆಗಾರು ದಾರಿ ಬಿಡ್ರಿ ಸರ್. ಏನ್ ಹೇಳಿ ಸರ್, ನೀವೇ ಹೇಳಿ ಸರ್, ಮನೆಗ್ ದಾರಿ ಬಿಡ್ರಿ ಸರ್, ನನಗ್ ಸಾಕು. ಫ್ಯಾನ್ಸ್ ಇದ್ದಾಗ ಸೇಫ್ ಮಾಡೋದು ಅದು ಪೊಲೀಸ್ ಅವ್ರದ್ದು ಏನ್ ತಪ್ಪಿಲ್ಲ ಸರ್, ಅವ್ರ ಕರ್ತವ್ಯ ಮಾಡ್ತಾವ್ರೆ, ನಾವ್ ಅದ್ರ ಬಗ್ಗೆ ತಪ್ಪು ಮಾತಾಡಲ್ಲ. ಈಗ ಯಾರು ಫ್ಯಾನ್ಸ್ ಇಲ್ಲ, ಯಾರಿಲ್ಲ, ನಮಗ್ ಸಾರ್ವಜನಿಕ ಬಡವ್ರಿಗೆ ಮನೆಗ್ ದಾರಿ ಬಿಡ್ರಿ ಸರ್. ಹೋಲಿ ಇದನ್ನ ಬ್ಯಾರಿಕೇಡ್ ಹಾಕಿ ಮುಚ್ಚಿ ಮೀಡಿಯಾನು ಹೋಗ್ದಿರ್ದಂಗೆ ನೋಡ್ತಾವ್ರೆ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಇದು ಯಾವ ತರ ಅಂತ. ಒಂದು ಫಸ್ಟ್ ದಿವಸನೇ ಬಿರಿಯಾನಿ ಕೊಟ್ರು ಅಂತ ಹೇಳಿದ್ರು, ಅದು ಬಿರಿಯಾನಿ ಕೊಟ್ರು ಅಂತ ಹೇಳಿದ್ರು, ಚಿಕ್ಕಪೇಟೆ ಬಿರಿಯಾನಿ ಅಂತ ಕೊಟ್ರು ಅಂತ ಹೇಳಿ ನೆಕ್ಸ್ಟ್ ನಿಮಿಷದಲ್ಲೇನೆ ಏನ್ ಮಾಡಿದ್ರು, ಇಡ್ಲಿ ವಡೆ ಮಾತ್ರ ಬಂತು ಅಂತ ಇನ್ನೊಂದು ವಿಡಿಯೋ ಪೆಂಡಾಲ್ ಹಾಕಿದ್ರು. ಇವೆಲ್ಲ ತಪ್ಪು ಸರ್. ಇದು ಸಾರ್ವಜನಿಕರಿಗೆ ಒಂದು ಚಿಕ್ಕದಾಗಿ ಬ್ಯಾರಿಕೇಡ್ ಹಾಕೊಂಡಿಲ್ಲ, ಪೊಲೀಸ್ ಸ್ಟೇಷನ್ ಇದು ಮಾಡ್ಕೊಂಡ್ಲಿ, ಕಾನೂನು ಸುವ್ಯವಸ್ಥೆ ಏನಾಯ್ತು ಅದು ಮಾಡ್ಕೊಂಡ್ಲಿ, ಜನರಿಗೆ ತೊಂದರೆ ಕೊಟ್ಟು ಇನ್ನೊಂದು ಮಾಡೋದು. ಪಕ್ಕದಲ್ಲೇ ಕಂದಾಯ ಭವನದಲ್ಲಿ ಯಾವ್ದು ಬೀಗ್ ರೂಟನೇ ನಡೆಯೋದು, ಬೀಗ್ ರೂಟದ್ದೇನು ಈ ಕಡೆ ನಡೆದೈತಾ ಅನ್ನೋ ರೀತಿನಲ್ಲಿ ನಡೀತಾ ಇತ್ತಿದ್ದು. ಇದನ್ನ ಬ್ಯಾರಿಕೇಡ್ ಹಾಕಿ ಮುಚ್ಚಿ ಮೀಡಿಯಾನು ಹೋಗ್ದಿರ್ದಂಗೆ ನೋಡ್ತಾವ್ರೆ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಇದು ಯಾವ ತರ ಅಂತ.